ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇದೀಗ ಚರ್ಚೆಯ ಹಾಟ್ಸ್ಪಾಟ್ಗೆ ಬಂದಿದ್ದಾರೆ. ಇಡೀ ರಾಜ್ಯಾದ್ಯಂತ ಡಿ.ಕೆ. ಶಿವಕುಮಾರ್ ಯಾವುದೇ ರೀತಿಯಾದಂಥ ಹೆಜ್ಜೆ ಇಟ್ಟರೂ ಕೂಡ ಅಥವಾ ಎಲ್ಲೇ ಹೋದರೂ ಕೂಡ ಸಾಕಷ್ಟು ಚರ್ಚೆನೂ ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅವರು ಮುಂದಿನ ಹೆಜ್ಜೆಗಳ ಕುರಿತಾದಂತೆ ಸಾಕಷ್ಟು ಭಿನ್ನ ರೀತಿಯಾದಂಥ ಹೇಳಿಕೆಗಳು, ಅನುಮಾನದ ಮಾತುಗಳು ಕೂಡ ಎಲ್ಲೆಡೆ ಕೇಳಿಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ BJPಗೆ ಸೇರ್ತಾರೆ ಅನ್ನುವಂಥ ಒಂದು ಹೊಸ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆನೂ ಕೂಡ ಆಗ್ತಾ ಇರುವಂಥದ್ದು. ಉಪಮುಖ್ಯಮಂತ್ರಿ ಹಾಗೆಯೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಜೊತೆಗೆ KPCC ಅಧ್ಯಕ್ಷನೂ ಕೂಡ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಇದೀಗ BJP ಸೇರುವಂತಹ ದಿನಗಳು ಹತ್ತಿರ ಆಗ್ತಾ ಇದೆಯಾ? ಇಂತಹ ಒಂದು ಚರ್ಚೆ ಅಥವಾ ಇಂತಹ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅವರು ಪ್ರತಿ ಬಾರಿ ದೆಹಲಿಗೆ ತೆರಳಿದಾಗೆಲ್ಲ ಕೂಡ ಇಂತಹ ಒಂದು ಚರ್ಚೆ ಹುಟ್ಕೊಳ್ತಾನೆ ಇದೆ. ಹಾಗೆಯೇ DKಶಿ ಅವರ CM ಕನಸು ಭಗ್ನ ಆಯಿತು ಅನ್ನುವಂಥ ವಿಚಾರ ಪ್ರಸ್ತಾಪ ಆದಾಗೆಲ್ಲ ಕೂಡ BJP ಜೊತೆ ಸೇರ್ತಾರೆ ಅನ್ನುವಂಥ ಒಂದು ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. CM ಆಗಬೇಕು ಅನ್ನುವಂಥ ಒಂದು ಕನಸನ್ನು ಇಟ್ಕೊಂಡಿರುವಂತಹ DKಶಿ ಅವರ ಕನಸಿಗೆ ಸಿದ್ದರಾಮಯ್ಯ ಅಡ್ಗಾಲು ಹಾಕ್ತಿದ್ದಾರೆ ಅನ್ನುವಂಥ ಒಂದು ವಿಚಾರದ ನಡುವೆನೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಬಳಿ ದೂರನ್ನು ಕೂಡ ನೀಡಿರ್ತಾರೆ. ಈ ರೀತಿ ನನ್ನ ಬೇಡಿಕೆ ಅಂದರೆ ನನ್ನ CM ಆಗುವಂಥ ಕನಸೇನಿದೆ ಅದನ್ನು ನೀವು ಈಡೇರಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಹೈಕಮಾಂಡ್ ನಾಯಕರ ಬಳಿ ಇಟ್ಟಿದ್ರಂತೆ. ಹೈಕಮಾಂಡ್ ನಾಯಕರು ಲೋಕಸಭೆ ಚುನಾವಣೆ ಆಗಲಿ, ಲೋಕಸಭೆ ಚುನಾವಣೆ ಆದ ಬಳಿಕ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ಅಭಯವನ್ನು ಕೂಡ ಕಾಂಗ್ರೆಸ್ನ ನಾಯಕರು ನೀಡಿದ್ರಂತೆ. ಆದರೆ ಲೋಕಸಭೆ ಚುನಾವಣೆ ಬಂದಾಗಿದೆ, ಫಲಿತಾಂಶವೂ ಕೂಡ ಬಂದಾಗಿದೆ. ಎಲ್ಲದೂ ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಬೇಡಿಕೆಗೆ ಸೊಪ್ಪು ಹಾಕ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದೆಯಂತೆ. ಹೀಗಾಗಿ ತಾನು CM ಆಗಬೇಕು ಅಂತಂದರೆ ಕಾಂಗ್ರೆಸ್ನ ಬದಲು BJP ಸೇರೋದೇ ಸೂಕ್ತ ಅನ್ನುವಂಥ ಒಂದು ಸಲಹೆಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಬಂದಿದೆ ಅನ್ನುವಂಥ ಒಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಸೊ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಸನ್ನು ಬಿಟ್ಟು BJP ಸೇರ್ತಾರೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಲಘುವಾಗಿ ಪರಿಗಣಿಸೋದಿಲ್ಲ. ಕಾರಣ ಕಾಂಗ್ರೆಸ್ನ ಪಾಲಿಗೆ ಟ್ರಬಲ್ ಶೂಟರ್ ಅನ್ನುವಂಥ, ಅದರಲ್ಲೂ ಪ್ರಮುಖವಾಗಿ ಪ್ರಬಲ ಟ್ರಬಲ್ ಶೂಟರ್ ಅಂತಂದರೆ ಅದು DKಶಿ. ಪಕ್ಷ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಥವಾ ಯಾವುದೇ ಒಂದು ಟಾಸ್ಕನ್ನು ಕೊಟ್ಟರೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದನ್ನು ನಿಭಾಯಿಸೋದು, ಆ ಒಂದು ಸಮಸ್ಯೆನ ಬಗೆಹರಿಸುವಂಥ ಒಂದು ಚಾಕಚಕ್ಯತೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿಯೇ ಅವರನ್ನು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಅವರಿಗೆ ಡಿ.ಕೆ. ಶಿವಕುಮಾರ್ CM ಆಗಬೇಕು ಅನ್ನುವಂಥ ಒಂದು ಕನಸೇನಿದೆ ಆ ಒಂದು ಕನಸಿಗೆ ACC ಒಲವು ತೋರ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಕನಸೇನಿತ್ತು ಆ ಒಂದು ಕನಸನ್ನು ಪ್ರಯತ್ನ ಪಡುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಲೇ ಬರ್ತಾ ಇದ್ದಾರೆ. ಸದ್ಯಕ್ಕಿದು ಸಾಕಾರ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಜೋರು ಚರ್ಚೆನೂ ಕೂಡ ಶುರು ಆಗಿತ್ತು. ಈ ಕುರಿತಂತೆ ಒಂದಷ್ಟು ಸಚಿವರು ಅಥವಾ ಶಾಸಕರು ಎಲ್ಲರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇದ್ರ ಬೆನ್ನಲ್ಲೇ BJP ನಾಯಕರ ಕಾರ್ಯಕ್ರಮಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚು ಕಾಣಿಸ್ಕೊಳ್ತಾ ಇರುವಂಥದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಕುರಿತಾಗಿ ಇಂತಹ ಅನುಮಾನದ ಹೇಳಿಕೆಗಳು, ಚರ್ಚೆಗಳು ನಡೀತಾ ಇರುವಂಥದ್ದು ಇದೇ ಮೊದಲಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಇಂತಹ ಹಲವು ಚರ್ಚೆಗಳು ಸದ್ದಿಲ್ಲದೆ ನಡೀತಾ ಇದ್ವು. ಕಾಂಗ್ರೆಸ್ ಒಟ್ಟು ಸಿದ್ಧಾಂತದ ತದ್ವಿರುದ್ಧವಾಗಿ ಡಿ.ಕೆ. ಶಿವಕುಮಾರ್ ತಮ್ಮ ನಿಲುವನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಪಕ್ಷದಲ್ಲೇ ಆಂತರಿಕವಾಗಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು. KPCC ಕಚೇರಿಯಲ್ಲಿ ಹೋಮ ಹವನ ನಡೆದಿದ್ದಂತಹ ಉದಾಹರಣೆಗಳು ಕೂಡ ಇರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷ ಆದ ಬಳಿಕ ಹೋಮ ಹವನಕ್ಕೂ ಕೂಡ ಅವಕಾಶ ನೀಡಲಾಗಿತ್ತು. ಇದು ಒಂದಷ್ಟು ನಾಯಕರ ಅಥವಾ ಒಂದಷ್ಟು ಪ್ರಮುಖರ ಆಕ್ಷೇಪಕ್ಕೂ ಕೂಡ ಕಾರಣ ಆಗಿತ್ತು. ಇದ್ರ ಜೊತೆಗೇ ಕುಂಭಮೇಳದ ಕುರಿತಾದಂತೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಇಡೀ ದೇಶಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಖರ್ಗೆ ಮಾಡಿದರು. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರು ಇದನ್ನು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು. ಕುಂಭಮೇಳವನ್ನು BJP ರಾಜಕೀಯ ಕಾರಣಕ್ಕೆ ಬಳಕೆ ಮಾಡ್ಕೊಳ್ತಿದೆ ಅನ್ನುವಂತಹ ಒಂದು ಆರೋಪವನ್ನು ಕಾಂಗ್ರೆಸ್ಸು ಮಾಡಿತ್ತು. ಅಲ್ಲದೆ ಕುಂಭಮೇಳದಲ್ಲಿ ನಡೆದಂತಹ ಕಾಲ್ತುಳಿತದ ಸಂದರ್ಭದಲ್ಲೂ ಕೂಡ ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಆ ಒಂದು ಘಟನೆಯನ್ನು ನಿರ್ವಹಣೆ ಮಾಡುವಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅನ್ನುವಂಥ ಒಂದು ಆಕ್ಷೇಪವನ್ನು ಕೂಡ ಕಾಂಗ್ರೆಸ್ ಎತ್ತಿತ್ತು. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಕುಟುಂಬ ಸಮೇತರಾಗಿ ಕುಂಭಮೇಳದಲ್ಲಿ ಭಾಗಿಯಾಗಿದ್ದರು. ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡಿ ಬಂದಿದ್ದರು. ಸಹಜವಾಗಿ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವಿಗೆ ಭಿನ್ನ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಇದನ್ನು ವೈಯಕ್ತಿಕ ನಂಬಿಕೆ ಅಂತ ಹೇಳಿ ಅದನ್ನು ಆ ಸಂದರ್ಭದಲ್ಲಿ ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು.
ಅಷ್ಟಕ್ಕೂ ಡಿ ಕೆ ಶಿ ಬಿ ಜೆ ಪಿ ಜೊತೆ ಸೇರ್ತಾರೆ, ಬಿ ಜೆ ಪಿ ಅಧಿನಾಯಕ ಅಮಿತ್ ಶಾ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಆಗಾಗ ಕೇಳಿಬರ್ತಾ ಇತ್ತು. ಇದಕ್ಕೆ ಕಾರಣವೂ ಕೂಡ ಪ್ರಮುಖವಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಇಶಾ ಫೌಂಡೇಶನ್ನಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಶಿವರಾತ್ರಿಯನ್ನು ಆಚರಣೆ ಮಾಡಿರುವಂಥದ್ದು, ಆ ಮೂಲಕ ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ತಮಿಳುನಾಡಿನ ಕೊಯಮತ್ತೂರಿನ ಇಶಾ ಪ್ರತಿಷ್ಠಾನದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ನೀಡಿದಂತಹ ಒಂದು ಆಹ್ವಾನದ ಮೇರೆಗೆ ಡಿ ಕೆ ಶಿವಕುಮಾರ್ ಆ ಒಂದು ಸಮಾರಂಭಕ್ಕೆ ಭಾಗವಹಿಸಿದರು ಅನ್ನುವಂತಹ ಒಂದು ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಕೂಡ ಹೇಳಿದರು. ಆದರೆ ಇದು ಭಾರೀ ಚರ್ಚೆಗೆ ಕಾರಣ ಆಗಿದೆ. ಅದರಲ್ಲೂ ಜಗ್ಗಿ ವಾಸುದೇವ್ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು ಸ್ವತಃ ಕಾಂಗ್ರೆಸ್ನಲ್ಲಿಯೇ ವಿರೋಧ ವ್ಯಕ್ತವಾಗ್ತಾ ಇದೆ. ಎ.ಸಿ.ಸಿ ಕಾರ್ಯದರ್ಶಿ ಪಿ ವಿ ಮೋಹನ್ ಡಿ ಕೆ ಶಿ ನಡೆಯನ್ನು ಟೀಕಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕಾಂಗ್ರೆಸ್ನ ಮುಖಂಡ ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಿದ್ದ ವ್ಯಕ್ತಿಯೊಂದಿಗೆ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅವರು ಹೇಳಿರುವಂಥದ್ದು. ಇತ್ತೀಚೆಗೆ ಬಿಸ್ನೆಸ್ ಟುಡೇ ಆಯೋಜಿಸಿದಂಥ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಪತ್ರಕರ್ತರು ರಾಹುಲ್ ಗಾಂಧಿ ಬಗ್ಗೆ ಜಗ್ಗಿ ವಾಸುದೇವ್ ಅವರನ್ನು ಕೇಳ್ತಾರೆ. ಅದಕ್ಕೆ ಜಗ್ಗಿ ವಾಸುದೇವ್ ಅವರು ಉತ್ತರವನ್ನು ಕೊಡ್ತಾರೆ, ನನಗೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಜಕ್ಕೂ ಗೊತ್ತಿಲ್ಲ. ಯಾಕಂದರೆ ಅವರು ಏನನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾರಾದರೂ ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಬಯಸಿದರೆ ಆ ವ್ಯಕ್ತಿ ಏನನ್ನು ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು ಜನರಿಗೆ ಸ್ಪಷ್ಟವಾಗಿರಬೇಕು. ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಾವು ಹೇಳೋದಾದರೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ನರೇಂದ್ರ ಮೋದಿಯವರ ಬಗ್ಗೆ ಹೇಳುವಂಥದ್ದಾದರೆ ಅವರು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಯಾವುದನ್ನು ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ನನಗೆ ಕನಿಷ್ಠ ಸ್ಪಷ್ಟತೆ ಅವರ ವಿಚಾರದಲ್ಲಿ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಟೀಕೆ ಇದೀಗ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕೇಳಿಬರ್ತಾ ಇದೆ. ಇನ್ನು ಕುಂಭಮೇಳದಲ್ಲಿ ಹಾಗೆ ಇಶಾ ಫೌಂಡೇಶನ್ನಲ್ಲಿ ಭೇಟಿ ಕೊಟ್ಟಿದ್ದನ್ನು ಡಿ ಕೆ ಶಿವಕುಮಾರ್ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಟೀಕೆ ಮಾಡುವಂಥವ್ರಿಗೆ, ಯಾರು ಅವರ ನಡೆಯನ್ನು ಟೀಕೆ ಮಾಡ್ತಿದ್ರು ಅವರಿಗೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು, ನಾನು ಹಿಂದುವಾಗಿಯೇ ಹುಟ್ಟಿದ್ದೀನಿ, ಹಿಂದುವಾಗಿ ಇರ್ತೀನಿ, ಎ.ಸಿ.ಸಿ ಕಚೇರಿಗೆ ನನಗೆ ದೇಗುಲ ಇದ್ದಂತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ತನ್ನ ವಿರುದ್ಧ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಪ್ಲಾಂಟ್ ಮಾಡ್ತಾ ಇರುವಂಥದ್ದು. ಜಗ್ಗಿ ವಾಸುದೇವ್ ಅವರು ಅಂದರೆ ಇಶಾ ಫೌಂಡೇಶನ್ನ ಸಂಸ್ಥಾಪಕ ಜಗ್ಗಿ ವಾಸುದೇವ್ ಮೈಸೂರಿನವರು ನಮ್ಮ ಮನೆಗೆ ಬಂದು ಒಂದು ಇನ್ವಿಟೇಷನನ್ನು ಕೊಟ್ಟಿದ್ದರು, ಹಾಗಾಗಿ ನಾನು ಅಲ್ಲಿಗೆ ತೆರಳ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಜೊತೆಗೆ ದೆಹಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಅಮಿತ್ ಶಾ ಅವರನ್ನು ಭೇಟಿನೇ ಆಗಿಲ್ಲ, ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಜೆ ಪಿಗೆ ಹತ್ತಿರ ಆದ ಅನ್ನುವಂತಹ ಒಂದು ಸುದ್ದಿ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಜೊತೆಗೆ ಆಗಲೇ ಹೇಳಿದಂತೆ ನಾನು ಹಿಂದುವಾಗಿಯೇ ಹುಟ್ಟಿರ್ತೀನಿ, ಹಿಂದುವಾಗಿಯೇ ಸಾಯ್ತೀನಿ, ನಾನು ಎಲ್ಲ ಧರ್ಮವನ್ನು ಕೂಡ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ದರ್ಗಾಗೂ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ, ಎಲ್ಲ ಧರ್ಮದವರು ನನ್ನನ್ನು ಪ್ರೀತಿಸ್ತಾರೆ ಅನ್ನುವಂಥ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಜೊತೆಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲೇ ತಮ್ಮ ರಾಜಕೀಯವನ್ನು ಕೂಡ ಶುರು ಮಾಡಿದರು. ಹಾಗಾಗಿ ಅವರು ಮಾತೆತ್ತಿದ್ರೆ ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ, ಕಾಂಗ್ರೆಸ್ ಬ್ಲಡ್ ನನ್ನ ಮೈನಲ್ಲಿ ಹರಿತಾ ಇರುವಂಥದ್ದು, ಕಾಂಗ್ರೆಸ್ನ ರಕ್ತ ಅನ್ನುವಂತಹ ಒಂದು ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಸೊ ಡಿ ಕೆ ಶಿವಕುಮಾರ್ 1980ರಲ್ಲೇ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ. 1989ರಲ್ಲಿ ಮೈಸೂರು ಜಿಲ್ಲೆಯ ಸಾತ್ನೂರು ಕ್ಷೇತ್ರದಿಂದ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. 1994, 99, 2004, 2008, 2013, 2018 ಹಾಗೆಯೇ 2023ರಲ್ಲಿ ಶಾಸಕರಾಗಿ ಕೂಡ ಆಯ್ಕೆ ಆಗ್ತಾರೆ. ಸದ್ಯ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸಚಿವರಾಗಿದ್ದಾರೆ, KPCC ಅಧ್ಯಕ್ಷನೂ ಕೂಡ ಆಗಿದ್ದಾರೆ. ಇದೀಗ ಉಪಮುಖ್ಯಮಂತ್ರಿಯಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ಅವರು ನಿರ್ವಹಣೆ ಮಾಡಿ ಟ್ರಬಲ್ ಶೂಟರ್ ಅಂತಲೂ ಕೂಡ ಅವರು ಗುರುತಿಸ್ಕೊಂಡಿರುವಂಥದ್ದು. ರಾಜಕೀಯದಲ್ಲಿ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಯುವ ಕಾರ್ಯಕರ್ತರನ್ನ ಮೆಚ್ಚುಗೆ ಕೂಡ ಪಾತ್ರವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಎಲ್ಲ ಹುದ್ದೆಗಳನ್ನು ಅವರು ನಿಭಾಯಿಸಿದ್ದಾರೆ. ಅವರ ಕನಸು CM ಆಗಬೇಕು ಅನ್ನುವಂಥದ್ದು. ಆ ಒಂದು CM ಸ್ಥಾನದ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ. ಅದಕ್ಕೆ ಸಾಕಷ್ಟು ಅಡೆತಡೆಗಳು ಎಲ್ಲವೂ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸೊ ಅದರ ಮುಂದುವರೆದ ಭಾಗವಂತೆ ಡಿ ಕೆ ಶಿವಕುಮಾರ್ ಇದೀಗ ಅವರ ವಿರುದ್ಧ ಮಾತನಾಡ್ತಾ ಇರುವಂತಹ ಒಂದು ಆರೋಪಗಳೇನೆಂದರೆ BJP ಜೊತೆಗೆ ಹತ್ತಿರ ಆಗಿದ್ದಾರೆ, BJP ನಾಯಕರ ಜೊತೆಗೆ ಅವರು ತುಂಬ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅಥವಾ BJP ಸೇರುವಂತಹ ಕಾಲ ಹತ್ತಿರ ಆಗ್ತಾಯಿದೆ. ಈ ಎಲ್ಲ
ಆರೋಪಗಳೇನಿದ್ದಾವೆ ಅಥವಾ ಹರಿದಾಡ್ತಾ ಇರುವಂಥ ಸುದ್ದಿಗಳಿಗೆ ಅವರು ಸ್ಪಷ್ಟನೆ ಕೊಡುವಂತಹ ಒಂದು ಸನ್ನಿವೇಶ ಇದೀಗ ಸೃಷ್ಟಿಯಾಗಿದೆ. ಅದು ಏನೇ ಇರಲಿ, ಬೆಂಕಿಯಿಲ್ಲದೆ ಹೊಗೆ ಆಡಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿರುವಂಥದ್ದು. ಸೊ ಅವರು ಇನ್ನು BJP ಸೇರೋದಿಲ್ಲ, ಎಲ್ಲವೂ ಕೂಡ ಊಹಾಪೋಹ ಅನ್ನುವಂತಹ ಒಂದು ಮಾತನ್ನು ಹೇಳುವಂತಹ ನಡುವೆ ಒಂದಷ್ಟು ಬೆಳವಣಿಗೆಗಳು ಎಲ್ಲದಕ್ಕೂ ಕೂಡ ಪುಷ್ಟಿ ನೀಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ನೋಡೋಣ DK ಶಿವಕುಮಾರ್ ಅವರ ರಾಜಕೀಯ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ, ಅಥವಾ ಅವ್ರ ವಿರುದ್ಧ ಕೇಳಿಬರ್ತಾ ಇರುವಂತಹ ಒಂದಷ್ಟು ಸುದ್ದಿಗಳು ಎಲ್ಲವೂ ಕೂಡ ಸತ್ಯ ಆಗುತ್ತಾ ಸುಳ್ಳಾಗುತ್ತಾ ಅನ್ನುವಂಥದ್ದಕ್ಕೆ ಕಾಲನೇ ಉತ್ತರ ಕೊಡುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇತರರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.